ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ. ಸೊ ಗೈಸ್, ಇಲ್ಲಿ ನೀವು ನೋಡ್ತಿದ್ದೀರಲ್ಲ ಸ್ಕ್ರೀನಲ್ಲಿ, ಸೊ ಈ ಥರ ವೀಡಿಯೋ ಬಂದುಬಿಟ್ಟು ಟ್ರೆಂಡಿಂಗಲ್ಲಿರುತ್ತೆ, ಯಾವಾಗಲೂ ಇರುತ್ತೆ. ಯಾಕಂದರೆ ಈ ವಿಡಿಯೋ ಬಂದುಬಿಟ್ಟು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಈ ಥರ ವೀಡಿಯೋ ನೀವು ಯಾವ ಥರ ಮಾಡೋದಂತ ಸಿಂಪಲ್ ಸ್ಟೆಪ್ಪಲ್ಲಿ ಹೇಳ್ಕೊಳ್ತೀನಿ. ನಿಮಗೆ ಜಾಸ್ತಿ ಏನು ಕಷ್ಟಪಡಬೇಕಂತ ಅವಶ್ಯಕತೆ ಇಲ್ಲ. ಆ್ಯಂಡ್ ಈ ಥರ ನೀವೇ ಕ್ರಿಯೇಟ್ ಮಾಡಬೇಕಂತ ಅವಶ್ಯಕತೆ ಇಲ್ಲ. ಸೇಮ್ ನೀವು ಇದೇ ಥರ ವೀಡಿಯೋ ಕಾರ್ಟೂನ್ ಟೈಪಲ್ಲಿ ಮಾಡ್ಬೋದು. ಅದು ಯಾವ ಥರ ಮಾಡೋದಂತ ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಆ್ಯಂಡ್ ಹಾಗಾಗಿ ನಿಮಗೆ ಎಕ್ಸಾಂಪಲ್ಲು ಕೊಡ್ತೀನಿ. ತುಂಬ ಜನ ಈ ಥರ ವೀಡಿಯೋಸ್ಗಳನ್ನ ಹಾಕಿ ಮಿಲಿಯನ್ಸ್ಗಳಲ್ಲಿ ವ್ಯೂಸ್ನ ಬಂದಿದೆ ಅಂತಲೂ ನಿಮಗೆ ತೋರಿಸ್ತೀನಿ ಎಕ್ಸಾಂಪಲ್ಗೆ. ಆ್ಯಂಡ್ ಪ್ರೂಫ್ನು ತೋರಿಸ್ತೀನಿ ನಿಮಗೆ ಎಷ್ಟು ಜನದ್ದು ಚಾನಲ್ ಮಾನಿಟೈಸೇಷನ್ ಆಗಿದೆ ಅಂತಲೂ. ಓಕೆನಾ ಗೈಸ್? ಒಬ್ಬನಿಗೆ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೆ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ನಾನು ಫಸ್ಟು ಯೂಟ್ಯೂಬಲ್ಲಿ ನಿಮಗೆ ಪ್ರೂಫ್ನ ತೋರಿಸ್ಬರ್ತೀನಿ. ಓಕೆನಾ? ಎಷ್ಟು ಜನ ಈ ಥರ ಟೈಪ್ ವೀಡಿಯೋ ಮಾಡ್ತಿದ್ದಾರೆ ಅಂತ. ಸಿಂಪಲ್ ಇಲ್ಲಿ ನಾನು ಫ್ರೂಟ್ ಸರ್ಜರಿ ವೀಡಿಯೋ ಅಂತ ಹಾಕ್ತೀನಿ. ಓಕೆನಾ? ಸೊ ಫ್ರೂಟ್ ಸರ್ಜರಿ ವೀಡಿಯೋ ಅಂತ ಹಾಕಿದ್ರೆ ನಿಮಗೆ ತುಂಬ ವೀಡಿಯೋಸ್ ಬಂದುಬಿಟ್ಟು ಸಿಕ್ಬಿಡುತ್ತೆ. ಆ್ಯಂಡ್ ಮಿಲಿಯನ್ಸಲ್ಲೇ ವ್ಯೂಸ್ ಹೋಗಿರುತ್ತೆ ಅದರದ್ದು, ನೀವು ನೋಡ್ಬೋದು. ಓಕೆನಾ? ಸೊ ಸರ್ಚ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ವೀಡಿಯೋಸು ಮಿಲಿಯನ್, 69 ಮಿಲಿಯನು ಆ್ಯಂಡ್ 79 ಮಿಲಿಯನು, 181 ಮಿಲಿಯನ್, 5 ಮಿಲಿಯನು. ನೋಡ್ತಿದ್ದೀರಲ್ಲ ಎಷ್ಟು ಮಿಲಿಯನ್ಸಲ್ಲೇ ವ್ಯೂಸ್ ಹೋಗಿದೆ ಅಂತ. ಸೊ ಒಂದು ವೀಡಿಯೋ ತೆಗೆದು ತೋರಿಸೋದಾದರೆ ನೋಡಿ, ಈ ಥರ ಟೈಪಲ್ಲಿ ವೀಡಿಯೋಸ್ಗಳನ್ನ ಮಾಡ್ತಾರೆ. ಆ್ಯಂಡ್ ನೀವೂ ಮಾಡ್ಬೋದು. ಬಟ್ ನೀವೇನಂದರೆ ಕಾರ್ಟೂನ್ ಟೈಪಲ್ಲಿ ಮಾಡ್ಬೋದು. ಯಾವ ಥರ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಿಮ್ಗೆ ಜಾಸ್ತಿ ಇದರಲ್ಲಿ ಕಷ್ಟಪಡಬೇಕಂತ ಅವಶ್ಯಕತೆ ಇಲ್ಲ. ಆ್ಯಂಡ್ ಇದರಲ್ಲಿ ಇಂಪಾರ್ಟೆಂಟ್ ವಿಷಯ ಏನಂದರೆ ಇದರಲ್ಲಿ ನಿಮಗೆ ಕಾಪಿ ರೈಟ್ನೂ ಬರಲ್ಲ. ಓಕೆನಾ? ನಿಮ್ಮ ವಾಯ್ಸ್ ಓವರ್ ಮಾಡಿ. ಓಕೆನಾ? ಸೊ ನೋಡಿ, ಈ ಥರ ನಿಮಗೆ ಶೋ ಆಗ್ತಿದೆಯಲ್ಲ, ಸೇಮ್ ಇದೇ ಟೈಪಲ್ಲಿ ವೀಡಿಯೋಸ್ಗಳನ್ನ ನಾನಿವತ್ತು ಮಾಡಿಬಿಟ್ಟು ತೋರಿಸ್ತೀನಿ. ಮಾಡಿಬಿಟ್ಟಂದರೆ ಲೈಕ್ ನಿಮಗೆ ಏನೂ ಇದರಲ್ಲಿ ಜಾಸ್ತಿ ಕಷ್ಟಪಡಬೇಕಂತ ಏನು ಅವಶ್ಯಕತೆ ಇಲ್ಲ. ಸೊ ಬನ್ನಿ ಯಾವ ಥರ ಮಾಡೋದಂತ ತಿಳಿಸ್ಕೊಡ್ತೀನಿ. ಈಗ ನೋಡಿದ್ರಲ್ಲ ಎಕ್ಸಾಂಪಲ್ಗೆ ವೀಡಿಯೋಸ್ ಯಾವ ಥರ ಮಾಡೋದಂತ. ಸೊ ಇದೇ ಇವ್ರದ್ದು ಬಂದುಬಿಟ್ಟು ಚಾನಲ್ ಏನಿದೆ ಮಾನಿಟೈಸೇಷನ್ನು ಆಗಿದೆ. ನೀವು ಬೇಕಿದ್ರೆ ಹೋಗ್ಬಿಟ್ಟು ಚಾನಲ್ನ ಚೆಕ್ ಮಾಡ್ಕೊಬೋದು. ಓಕೆನಾ? ಸೇಮ್ ಇದೇ ಟೈಪಲ್ಲಿ ವೀಡಿಯೋಸ್ಗಳನ್ನ ನಾನು ಮಾಡಿಬಿಟ್ಟು ತೋರಿಸ್ತೀನಿ ಇವತ್ತಿನ ವೀಡಿಯೋದಲ್ಲಿ. ಓಕೆನಾ ಗಾಯ್ಸ್? ನೀವು ಏನು ಯಾವ್ಯಾವ ಥರನೇ ತುಂಬ ಟೈಪಲ್ಲಿ ವೀಡಿಯೋಸ್ಗಳನ್ನ ಮಾಡಿ ಯೂಟ್ಯೂಬಿಂದ ದುಡ್ಡನ್ನ ಸಂಪಾದನೆ ಮಾಡ್ತಿದ್ದೀರಾ. ನೀವೇನು ಮಾಡ್ತಿದ್ದೀರಾ? ಇನ್ನು ವೆಯ್ಟ್ ಮಾಡ್ತಿದ್ದೀರಾ? ಯಾವುದಕ್ಕೆ ವೆಯ್ಟ್ ಮಾಡ್ತಿದ್ದೀರಾ? ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆನಾ? ಸೊ ನಾವು ಫಸ್ಟು ಬರೋಣ ಯಾವುದಕ್ಕೆ? ಪ್ಲೇಸ್ಟೋರಿಗೆ. ಪ್ಲೇಸ್ಟೋರಿಗೆ ಬಂದುಬಿಟ್ಟು ನಾವು ಫಸ್ಟು ಸರ್ಚ್ ಮಾಡಬೇಕು. ಒಂದು ನಿಮಿಷ ಪ್ಲೇಸ್ಟೋರ್ ಓಪನ್ ಮಾಡ್ಕೊಳ್ಳೋಣ. ಪ್ಲೇಸ್ಟೋರ್ ಓಪನ್ ಮಾಡ್ಕೊಳ್ಳಿ, ಎಲ್ಲರ ಹತ್ರ ಇರುತ್ತಲ್ಲ. ಸೊ ಗೂಗಲ್ ಪ್ಲೇಸ್ಟೋರ್ ಓಪನ್ ಮಾಡ್ಕೊಂಡು ಆದಮೇಲೆ ನಮಗಿಲ್ಲಿ ಸರ್ಚ್ ಬಟನಲ್ಲಿ ಸರ್ಚ್ ಮಾಡಬೇಕು. ಫ್ರೂಟ್ ಹಾಸ್ಪಿಟಲ್ ಅಂತ ಹಾಕಿ ಸಾಕು. ನಿಮಗೆ ಅಲ್ಲೇ ಶೋ ಆಗಿಬಿಡುತ್ತೆ. ಫಸ್ಟಲ್ಲೇ ನಿಮಗೆ ಫ್ರೂಟ್ ಹಾಸ್ಪಿಟಲ್ ಅಂತ ಹಾಕಿದರೆ ನೋಡಿ, ಇಲ್ಲಿ ಫಸ್ಟಲ್ಲೇ ಇದೆಯಲ್ಲ ಫ್ರೂಟ್ ಹಾಸ್ಪಿಟಲ್ ಹಜ್ಮಾರ್ ಅಂತ. ಸೊ ನಿಮಗೆ ಇನ್ನೂ ತುಂಬ ಆ್ಯಪ್ಸ್ ಇರುತ್ತೆ. ಸೊ ನೀವು ಬೇಕಿದ್ರೆ ಮಿಕ್ಸ್ ಆ್ಯಪಲ್ಲಿ ಯೂಸ್ನ ಮಾಡ್ಕೋಬೋದು. ಇಲ್ಲಾಂದರೆ ಇದೊಂದು ಆ್ಯಪಲ್ಲೂ ಕೂಡ ನೀವು ಮಾಡ್ಕೋಬೋದು. ನಾನು ಸಜೆಸ್ಟ್ ಮಾಡೋದು ಮಿಕ್ಸ್ ಆ್ಯಪಲ್ಲಿ ಯೂಸ್ ಮಾಡ್ಕೊಳ್ಳಿ. ಇದನ್ನು ಡೌನ್ಲೋಡ್ ಮಾಡ್ಕೊಂಡಾದಮೇಲೆ ಓಪನ್ನ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ನೋಡಿ, ಈ ಥರ ಇಂಟರ್ಫೇಸ್ ನಿಮಗೆ ಬರುತ್ತೆ ಸ್ಟಾರ್ಟಿಂಗಲ್ಲಿ. ಓಕೆನಾ? ನಿಮಗೆ ಬೇರೆ ಏನು ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಈ ಗೇಮ್ದು ಸ್ಕ್ರೀನ್ ರೆಕಾರ್ಡಿಂಗ್ನ ಮಾಡಬೇಕು. ಎಲ್ಲರ ಫೋನಲ್ಲಿ ಸ್ಕ್ರೀನ್ ರೆಕಾರ್ಡರ್ ಇರುತ್ತಲ್ಲ. ಬೈ ಚಾನ್ಸ್ ಇಲ್ಲ ಅಂದರೆ ನೀವೇನು ಮಾಡಿ, ಗೂಗಲ್ ಪ್ಲೇಸ್ಟೋರಲ್ಲಿ ಎಕ್ಸ್ ಸ್ಕ್ರೀನ್ ರೆಕಾರ್ಡರ್ ಅಂತ ಟೈಪ್ ಮಾಡಿ. ಅಲ್ಲಿ ನಿಮಗೆ ಒಂದು ಸ್ಕ್ರೀನ್ ರೆಕಾರ್ಡರ್ ಇರುತ್ತೆ, ತುಂಬ ಇರುತ್ತೆ. ನೀವು ಅದರಲ್ಲಿ ಯಾವುದಾದ್ರೂ ಒಂದು ಸ್ಕ್ರೀನ್ ರೆಕಾರ್ಡರ್ನ ಡೌನ್ಲೋಡ್ನ ಮಾಡ್ಕೊಳ್ಳಿ. ಓಕೆನಾ? ಸಿಂಪಲಿ ಪ್ಲೇ ಬಟನ್ ಮೇಲೆ ಕ್ಲಿಕ್ ಮಾಡಿ. ಪ್ಲೇ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ಈ ಥರ ನಿಮಗೆ ಬರುತ್ತೆ. ನೀವಿದು ಗೇಮ್ನ ಆಡಬೇಕು. ಓಕೆನಾ? ಗೇಮ್ ಆಡಿಬಿಟ್ಟು ಆ್ಯಂಡ್ ಎಡಿಟಿಂಗಲ್ಲಿ ನಾವು ಮೇಯ್ನಾಗಿ ಏನು ಮಾಡಬೇಕು, ಮೇಲೆ ನಿಮಗೆ ಹೋಮ್ ಬಟನ್ ಆ್ಯಂಡ್ ಲೆವೆಲ್ 6 ಮತ್ತು ಸೆಟ್ಟಿಂಗ್ ಬಟನ್ ಎಲ್ಲ ಇದೆಯಲ್ಲ, ಮತ್ತು ಕೆಳಗಡೆ ಆ್ಯಡ್ ಎಲ್ಲ ಇದೆಯಲ್ಲ, ಇದನ್ನೆಲ್ಲ ನಾವು ಹೈಡ್ ಮಾಡಬೇಕು ಎಡಿಟಲ್ಲಿ. ಓಕೆನಾ? ಯಾವ ಥರ ಅಂತಲೂ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಈ ಥರ ನೀವು ಮಾಡಿಬಿಟ್ಟು ಹಾಕಿದರೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಮಕ್ಕಳು ತುಂಬ ಇಂಟ್ರೆಸ್ಟ್ ಪಟ್ಟು ನೋಡ್ತಾರೆ. ಆ್ಯಂಡ್ ಮಕ್ಕಳ ಜೊತೆ ದೊಡ್ಡವರು ಏನಾಗ್ಬೋದು ಮುಂದಕ್ಕೆ ಅಂತ ನೋಡ್ತಾರೆ. ಓಕೆನಾ? ವೀಡಿಯೋಸ್ಗಳನ್ನ. ಓಕೆನಾ ಗೈಸ್? ಸೊ ಈ ಥರ ನೀವು ಸ್ಕ್ರೀನ್ ರೆಕಾರ್ಡಿಂಗ್ನ ಮಾಡ್ಕೋಬೇಕು ನಿಮ್ಮ ಫೋನಲ್ಲಿ, ಈ ಥರ ಗೇಮ್ ಡೌನ್ಲೋಡ್ ಮಾಡಿಕೊಂಡು. ಆ್ಯಂಡ್ ಒಂದೇ ಗೇಮಲ್ಲಿ ನೀವು ಡೌನ್ಲೋಡ್ ಮಾಡಬೇಕಂತ ಏನೋ ಅವಶ್ಯಕತೆ ಇಲ್ಲ. ಇನ್ನೂ ತುಂಬ ನಿಮಗೆ ಈ ಥರ ಆ್ಯಪ್ಸ್ಗಳು ಸಿಕ್ಬಿಡುತ್ತೆ, ಫ್ರೂಟ್ ಸರ್ಜರಿ ಆ್ಯಪ್ಸು. ಸೊ ಅದರಲ್ಲಿ ನೀವು ಡೈಲಿ ಒಂದೊಂದು ಆ್ಯಪಲ್ಲಿ ಒಂದೊಂದು ವೀಡಿಯೋ ಇಲ್ಲ 2-3 ವೀಡಿಯೋ ಕ್ರಿಯೇಟ್ ಮಾಡ್ಕೋಬೋದು ಡೈಲಿ. ಓಕೆನಾ? ನಿಮಗೆ ಕಾಂಟೆಂಟ್ ಕಮ್ಮಿನೇ ಆಗೋಲ್ಲ. ಓಕೆ, ನಾವು ಕೈನ್ ಮಾಸ್ಟರ್ನ ಓಪನ್ ಮಾಡ್ಕೊಳ್ಳೋಣ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಾದಮೇಲೆ ಗೇಮ್ದು. ಓಕೆನಾ? ಕೈನ್ ಮಾಸ್ಟರ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾವು ಏನು ಸ್ಕ್ರೀನ್ ರೆಕಾರ್ಡರ್ ಮಾಡಿದ್ವಿ ಗೇಮ್ದು, ಅದನ್ನು ಸೆಲೆಕ್ಟ್ನ ಮಾಡ್ಕೊಳ್ಳೋಣ ಶಾರ್ಟ್ ವೀಡಿಯೋಗೆ. ಓಕೆನಾ? ಸೊ ಇಲ್ಲಿ ನಾವು ವೇಸ್ಟ್ ಪಾರ್ಟ್ ಏನಿದೆ ಅದನ್ನು ಫಸ್ಟ್ ಕಟ್ ಮಾಡೋಣ. ಈ ಫ್ರೂಟ್ಸ್ ಗೇಮಿಂಗ್ ಸ್ಟಾರ್ಟ್ ಆಗ್ತಿದೆಯಲ್ಲ, ಸೊ ಇಲ್ಲಿಂದ ನಾವು ಇಲ್ಲಿವರೆಗೂ ಕಟ್ ಮಾಡೋಣ. ಏನು ಫ್ರೂಟದು ಆ್ಯಡ್ ಎಲ್ಲ ಬಂದಿತ್ತಲ್ಲ ಸ್ಟಾರ್ಟಿಂಗಲ್ಲಿ, ಆ್ಯಡ್ ಅಲ್ಲ ಅದು ಲೋಗೋ. ಓಕೆನಾ? ಸೊ ಅದನ್ನು ನಾವು ಕಟ್ ಮಾಡ್ಕೊಳ್ಳೋಣ. ಟ್ರಿಮ್ ಲೆಫ್ಟಿಗೆ ಮಾಡೋಣ. ಓಕೆನಾ? ಸೊ ಇಲ್ಲಿ ಮಧ್ಯದಲ್ಲಿ ಎಲ್ಲಾದರೂ ಆ್ಯಡ್ ತೋರಿಸ್ತಾರೆ ಈ ಗೇಮಲ್ಲಿ ಮಧ್ಯದಲ್ಲಿ. ಸೊ ಆ್ಯಡ್ನು ಬಂದುಬಿಟ್ಟು ನಾವು ಕಟ್ನ ಮಾಡ್ಕೋಬೇಕು. ಓಕೆನಾ? ಸೊ ಎಲ್ಲಿ ಆ್ಯಡ್ ಬಂದಿದೆ ನಾವು ಅಲ್ಲಿಂದ
ಕಟ್ ಮಾಡ್ಕೊಂಡು ಓಕೆ ಇಲ್ಲಿ ಟೈಮಿಂಗ್ಸು ಇದು ಆ್ಯಡ್ ಇದೆ. ಸೊ ಇಲ್ಲಿಂದ ನಾನು ಕಟ್ ಮಾಡ್ತೀನಿ. ಇಲ್ಲಿ ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಎಲ್ಲಿವರೆಗೂ ಆ್ಯಡ್ ಬಂದಿದ್ದೆ ಅಲ್ಲಿಂದ ಟ್ರಿಮ್ ಲೆಫ್ಟಿಗೆ ಮಾಡಿಬಿಡೋಣ. ಓಕೆನಾ. ಸೊ ಇಲ್ಲಿವರೆಗೂ ನಮ್ಮ ಆ್ಯಡ್ ಬಂದಿದೆ. ಸೊ ಇಲ್ಲಿಂದ ನಾನೇನು ಮಾಡ್ತೀನಿ, ಟ್ರಿಮ್ ಲೆಫ್ಟಿಗೆ ಮಾಡ್ತೀನಿ. ಓಕೆನಾ. ಸೊ ಟ್ರಿಮ್ ಲೆಫ್ಟಿಗೆ ಮಾಡಾದ್ಮೇಲೆ ಮತ್ತೆ ಮಧ್ಯದಲ್ಲಿ ನಮಗೇನಾದರೂ ಒಂದು ಓಕೆ ಇದು ನ್ಯೂ ಅನ್ಲಾಕ್ ಅಂತ ಇದೆಯಲ್ಲ, ಇದನ್ನು ಕೂಡ ನಾವು ವೇಸ್ಟ್ ಪಾರ್ಟ್ ಇದನ್ನು ಡಿಲೀಟ್ ಮಾಡೋಣ. ಸ್ಪ್ಲಿಟ್ ಮಾಡಿಬಿಟ್ಟು ಟ್ರಿಮ್ ಲೆಫ್ಟಿಗೆ ಮಾಡೋಣ. ಓಕೆನಾ. ಸೊ ಇಲ್ಲಿವರೆಗೂ ಬಂದಿದೆ. ಸೊ ಇಲ್ಲಿಂದ ಟ್ರಿಮ್ ಲೆಫ್ಟಿಗೆ ಮಾಡ್ತೀನಿ. ಓಕೆನಾ. ಸೊ ನಮ್ಮದು ಎಲ್ಲ ಪಾರ್ಟ್ ಏನು ವೇಸ್ಟ್ ಪಾರ್ಟ್ ಇದೆ ನಾವು ಕಟ್ನ ಮಾಡ್ಕೊಂಡಿದ್ದೀವಿ. ಸೊ ಈಗ ಮೇಯ್ನಾಗಿ ಏನಂದರೆ ನೀವು ಇಲ್ಲಿ ವಾಯ್ಸ್ ಓವರ್ನು ಕೊಡ್ಬೋದು, ಇಲ್ಲ ಅಂದರೆ ನೀವು ಏನು ನಿಮ್ಮದು ಇದು ಒರಿಜಿನಲ್ ಸೌಂಡ್ ಇದೆ ಅದನ್ನು ಇಡಕ್ಕೆ ಬಿಡ್ಬೋದು. ಓಕೆನಾ. ಫಸ್ಟು ಪೆನ್ ಆ್ಯಂಡ್ ಝೂಮ್ ಮಾಡ್ಕೊಳ್ಳೋಣ. ಓಕೆನಾ. ಸೊ ಈಕ್ವಲ್ ಮೇಲೆ ಕ್ಲಿಕ್ ಮಾಡಿ ಪೆನ್ ಆ್ಯಂಡ್ ಝೂಮ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದಾದಮೇಲೆ ಫಿಂಗರಿಂದ ನಾವು ಅದನ್ನು ಹೈಡ್ ಮಾಡ್ಕೊಳ್ಳೋಣ. ಏನು ನಾವು ಲೋಗೋ ಇತ್ತು ಮೇಲೆ ಅದು ಮತ್ತು ಕೆಳಗಡೆ ಆ್ಯಡ್ ಇತ್ತಲ್ಲ ಅದನ್ನು ಝೂಮ್ ಮಾಡಿಕೊಂಡು ಹೈಡ್ ಮಾಡ್ಕೊಳ್ಳೋಣ. ಆಗ ನಮ್ಮದು ಕಾಣಲ್ಲ. ಸೊ ಈ ಪಾರ್ಟಲ್ಲೂ ಫಸ್ಟ್ ಟೈಮ್ ಮಾಡ್ಕೊಳ್ಳೋಣ ಝೂಮ್. ಸೊ ಫಸ್ಟೇ ನೀವು ಪೆನ್ ಆ್ಯಂಡ್ ಝೂಮ್ ಮಾಡ್ಕೊಳ್ಳಿ, ನಿಮಗೆ ಆಗಾಗ ಕಟ್ ಪಾರ್ಟಲ್ಲಿ ಪೆನ್ ಆ್ಯಂಡ್ ಝೂಮ್ ಮಾಡೋ ಅವಶ್ಯಕತೆ ಇರೋಲ್ಲ. ಓಕೆನಾ. ಸೊ ಇದರಲ್ಲೂ ಪೆನ್ ಆ್ಯಂಡ್ ಝೂಮ್ ಮಾಡ್ಕೊಳ್ಳೋಣ. ಓಕೆನಾ. ಪೆನ್ ಆ್ಯಂಡ್ ಝೂಮ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಈಕ್ವಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫಿಂಗರಿಂದ ಈ ಥರ ಮುಂದೆ ತಗೊಬನ್ನಿ. ಸೊ ಈ ಥರ ಎಲ್ಲ ನಮ್ಮದು ಏನಿದೆ ಅದು ಹೈಡ್ ಆಗೋಯ್ತು. ಓಕೆನಾ. ಸೊ ಈಗ ಈಸಿಯಾಗಿ ನೀವು ವೀಡಿಯೋಸ್ ಮಾಡ್ಕೋಬೋದು. ನೀವು ಇಲ್ಲಿ ಏನಾದರೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನೂ ಹಾಕ್ಬೋದು, ಇಲ್ಲ ಅಂದರೆ ನೀವು ನಿಮ್ಮ ವಾಯ್ಸ್ ಓವರೇ ಹಾಕ್ಬೋದು. ಇಲ್ಲಿ ಏನು ನಡೀತಾ ಇದೆ ಲೈಕ್ ಇಲ್ಲಿ ನೀವೇನಾದರೂ ಫನ್ ಟೈಪಲ್ಲಿ ಹೇಳ್ಬೋದು. ಫನ್ ಟೈಪಲ್ಲಿ ನಿಮಗೆ ಹೇಳಕ್ಕೆ ಬರಲಿಲ್ಲ ಅಂದರೆ ನೀವೇನಾದರೂ ಗೂಗಲಿಂದ ಸರ್ಚ್ ಮಾಡಿ ನಿಮಗೆ ಸಿಗುತ್ತೆ. ಓಕೆನಾ. ಲೈಕ್ ಒಂದ್ಸಲ ಕೇಳ್ಕೊಳ್ಳಿ ಇದನ್ನು. ಸೊ ಕೇಳಿದ್ರಲ್ಲ. ಸೊ ಈ ಥರ ಟೈಪಲ್ಲಿ ನೀವು ವೀಡಿಯೋಸ್ಗಳನ್ನ ಮಾಡ್ಕೋಬೋದು ತುಂಬ ಈಸಿಯಾಗಿ. ಇದ್ರದ್ದು ವಾಲ್ಯೂಮ್ ಬೇಕಿದ್ರೆ ನೀವು ಕಮ್ಮಿ ಮಾಡಿಕೊಂಡು ವಾಯ್ಸ್ ಓವರ್ನ ಬೇಕಿದ್ರೆ ನೀವು ಮಾಡ್ಕೋಬೋದು. ವಾಲ್ಯೂಮ್ ಎಲ್ಲದರಲ್ಲೂ ಕಮ್ಮಿ ಮಾಡ್ಕೊಳ್ಳಿ. ನಿಮ್ಗೆ ಇದು ವಾಲ್ಯೂಮ್ ಬೇಡ ಅಂದರೆ ನನ್ನ ಅಕಾರ್ಡಿಂಗ್ ಈ ವಾಲ್ಯೂಮ್ ತುಂಬ ಚೆನ್ನಾಗಿದೆ, ನೀವು ಇಟ್ಕೋಬೋದು ಲೈಕ್ ಹಾಸ್ಪಿಟಲ್ ಟೈಪಲ್ಲಿ. ಓಕೆನಾ. ಸೊ ಸಿಂಪಲ್ ನೀವು ಏನು ಮಾಡಿ ಸ್ಕ್ರೀನ್ ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ನಿಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಏನು ನಡೀತಾ ಇದೆ ಇಲ್ಲಿ ಅದು ಹೇಳ್ಬೋದು. ಲೈಕ್ ಮೆಣಸಿನ್ಕಾಯಿ ಇದೆ, ಮೆಣಸಿನ್ಕಾಯಿಗೆ ತುಂಬ ಹೊಟ್ಟೆ ನೋವ್ತಾ ಇದೆ, ಇದ್ರದ್ದು ಸರ್ಜರಿ ಮಾಡೋಣ ಇವತ್ತು ಹಂಗೆ ಹಿಂಗೆ ಅಂತ ಏನಾದರೂ ನೀವು ಹೇಳ್ಬೋದು ಗೈಸ್ ನಿಮ್ಮ ಅಕಾರ್ಡಿಂಗ್. ಓಕೆನಾ. ಸೊ ನೀವು ವಾಯ್ಸ್ ಓವರ್ ಕೊಟ್ಟರೆ ಇನ್ನೂ ಒಳ್ಳೆಯದೇ. ನಿಮ್ಮ ಚಾನೆಲ್ ಬಂದುಬಿಟ್ಟು ಯಾವುದೇ ರಿಸ್ಕಲ್ಲಿರಲ್ಲ. ಓಕೆನಾ. ಬೈ ಚಾನ್ಸ್ ನೀವು ವಾಯ್ಸ್ ಓವರ್ ಕೊಡಲಿಲ್ಲ ಅಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನಾದರೂ ಹಾಕ್ಬೋದು. ಇಲ್ಲ ನನಗೆ ಇದೇ ಮ್ಯೂಸಿಕ್ ಇಷ್ಟ ಆಗಿದೆ, ಹಾಸ್ಪಿಟಲ್ ಟೈಪಲ್ಲೇ ಚೆನ್ನಾಗಿದೆ ಅಂದರೆ ನೀವು ಇದನ್ನೇ ಮ್ಯೂಸಿಕ್ ಬೇಕಿದ್ದರೆ ಯೂಸ್ ಮಾಡ್ಕೋಬೋದು, ಯಾವುದೇ ಪ್ರಾಬ್ಲಮ್ ಇರಲ್ಲ. ಓಕೆನಾ. ಸಿಂಪಲ್ ನೀವು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ನ ಮಾಡ್ಕೊಳ್ಳಿ. ನಾನು ಇದೇ ವಾಯ್ಸ್ ಏನು ಸೌಂಡ್ ಇದೆ ಅದನ್ನೇ ಇರಕ್ಕೆ ಬಿಡ್ತೀನಿ. 72 ಇಟ್ಕೋತೀನಿ. ಏನು ಇದೆ ನೀವು ಎಷ್ಟು ಬೇಕಿದ್ದರೆ ಇಟ್ಕೋಬೋದು. ಫುಲ್ ಮಾಡ್ಕೋಬೋದು 100%. ಓಕೆನಾ ಗೈಸ್. ಅದಾದಮೇಲೆ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ ಗೈಸ್. ಸೊ ಗೊತ್ತಾಯ್ತಲ್ಲ ಯಾವ ಥರ ಕ್ರಿಯೇಟ್ ಮಾಡೋದಂತ ಫ್ರೂಟ್ ಸರ್ಜರಿ ವೀಡಿಯೋ. ಸೊ ನಿಮಗೂ ಇಷ್ಟ ಆಗಿದ್ರೆ ಇವತ್ತೇ ಚಾನೆಲ್ನ ಮಾಡಿಬಿಟ್ಟು ಈ ಥರ ವೀಡಿಯೋಸ್ಗಳನ್ನ ಮಾಡಿ ಹಾಕಿ, ಶಾರ್ಟ್ ವೀಡಿಯೋಸ್ಗಳನ್ನ. ಓಕೆನಾ ಗೈಸ್. ಓಕೆ ಗೈಸ್, ಈಗ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.